Look at the question number 68. The sum of the first 9 terms of an AP is 144 and its 9th term is 28. Then find the first term and common difference of the AP. So here the formula for the sum of nth term of AP is Sn is equal to n by 2 into A plus An. Okay, first term and last term. So formula for the nth term is An is equal to A plus n minus 1 into D. So the given S9, so sum of 9 term is equal to ಏನು ಕೊಟ್ಟಿದ್ದಾರೆ 144 ಅಲ್ವಾ. ಸೊ ಅದೇ ರೀತಿ 9th term ಏನು ಕೊಟ್ಟಿದ್ದಾರೆ ಅವರು 28 ಅಂತ ಕೊಟ್ಟಿದ್ದಾರೆ. So first using the sum formula. So S9 is equal to 144 ಅಲ್ವಾ. So 144 is equal to ಏನು ಹೇಳಿ sum formula ಏನು n by 2 into A plus An. Okay. So ಇಲ್ಲಿ 9 by 2 S9 ಅಲ್ವಾ. ಸೊ 9 n ಏನಿದೆ 9 ಇದೆ ಇಂಟು A ಪ್ಲಸ್ An ಏನ್ ಕೊಟ್ಟಿದ್ದಾರೆ 28 A9 ಟರ್ಮ್ 28. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 144 into 2 is equal to 9 into A plus 28. So 4 2s are 8, 4 2s are 8, 2 1s are 2 is equal to 9 into A plus 28. So ಇಲ್ಲಿ 288 is equal to 9 into A, 9A plus 28 into 9 ಏನಾಗುತ್ತೆ 252 ಆಗುತ್ತೆ. ಓಕೆ. ಸೊ 9A is equal to ಏನಾಗುತ್ತೆ 288 minus 252. So 9A is equal to 288 minus 252 ಏನ್ ಬರುತ್ತೆ ಹೇಳಿ 36 ಆಗುತ್ತೆ. ಓಕೆ. ಸೊ A is equal to ಏನಾಯ್ತು 36 divided by 9. ಸೊ 9 1s are 9 4s are. ಸೊ A is equal to 4 ಬಂತು. ಓಕೆ. ಸೊ ಫಸ್ಟ್ ಟರ್ಮ್ ಸಿಕ್ಕಿದೆ ನಮಗೆ 4 ಅಂತ. ಸೊ ನಾವೀಗ ಕಾಮನ್ ಡಿಫರೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ. ಸೊ ಇಲ್ಲಿ ನೈನ್ತ್ ಟರ್ಮ್. ಓಕೆ. ಸೊ ನೈನ್ತ್ ಟರ್ಮ್ ಅನ್ನ ಏನ್ ಕೊಟ್ಟಿದ್ದಾರೆ 28. ಸೊ ಈ ನೈನ್ತ್ ಟರ್ಮ್ ಇನ್ ಟರ್ಮ್ಸ್ ಆಫ್ ಎ ಡಿ ಬರೆಯೋದಿದ್ರೆ ಹೇಗೆ ಬರೀತೇವೆ ನೈನ್ತ್ ಟರ್ಮ್ A ಪ್ಲಸ್ 8D ಇಸ್ ಈಕ್ವಲ್ ಟು 28 ಅಲ್ವಾ. ಸೊ ಇಲ್ಲಿ ಎ ಎಷ್ಟು ಬಂದಿದೆ 4 ಪ್ಲಸ್ 8D ಇಸ್ ಈಕ್ವಲ್ ಟು 28. ಸೊ 8D ಇಸ್ ಈಕ್ವಲ್ ಟು ಏನಾಗುತ್ತೆ 28 ಮೈನಸ್ 4 ಪ್ಲಸ್ 4 ಇದ್ದು ರೈಟ್ ಸೈಡ್ ಹೋದಾಗ ಮೈನಸ್ 4 ಆಗುತ್ತೆ. ಸೊ 8D ಇಸ್ ಈಕ್ವಲ್ ಟು 28 ಮೈನಸ್ 4 ಈಸ್ 24. ಸೊ D ಇಸ್ ಈಕ್ವಲ್ ಟು ಏನಾಗುತ್ತೆ 24 ಡಿವೈಡೆಡ್ ಬೈ 8. ಸೊ ಇಲ್ಲಿ ಮಲ್ಟಿಪ್ಲೈ ಇದ್ದು ರೈಟ್ ಸೈಡ್ ಹೋದಾಗ ಡಿವೈಡ್ ಆಗುತ್ತೆ. ಸೊ 8 1s are 8 3s are 24. D ಇಸ್ ಈಕ್ವಲ್ ಟು ಏನ್ ಹೇಳಿ 3 ಬಂದಿದೆ. ಓಕೆ. ಸೊ ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರು ಫಸ್ಟ್ ಟರ್ಮ್ ಅಂಡ್ ಕಾಮನ್ ಡಿಫರೆನ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ದ ಫಸ್ಟ್ ಟರ್ಮ್ ಇಸ್ A 4 ಅಂಡ್ ದಿ ಕಾಮನ್ ಡಿಫರೆನ್ಸ್ ಇಸ್ D ಇಸ್ ಈಕ್ವಲ್ ಟು 3 ಆಗಿದೆ.